ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಯಾವಾಗಲೂ ನೆನಪಾಗೋ ವ್ಯಕ್ತಿ ನಿಮಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನಿಮಗೆ ಯಾವಾಗಲೂ ನೆನಪಾಗೋ ವ್ಯಕ್ತಿ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಇಲ್ಲಿ ಏನು ಬರುತ್ತೆ, ಕಾರ್ಡ್ಸ್ ಏನು ಬರುತ್ತೆ ನೋಡೋಣ. ಇಲ್ಲಿ 2 ಕಾರ್ಡ್ ಇದೆ. ಎಸ್, ಏನೋ ಕನ್ಫ್ಯೂಷನ್ ಇದೆ, ಹಾಗೆ ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಬಾಟಮ್ನಲ್ಲೇನಿದೆ, ದಿ ಟವರ್ ಕಾರ್ಡ್ ಇದೆ. ನೀವು ಯಾರ ಬಗ್ಗೆನೋ ಯೋಚನೆ ಮಾಡ್ತಾ ಇದ್ದೀರಾ, ಅವರಿಗೋಸ್ಕರ ಕಾಯ್ತಾ ಇದ್ದೀರಾ. ಇಲ್ಲೊಂದು ಕನ್ಫ್ಯೂಷನ್ಸ್ ಇದೆ, ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿರಬಹುದು, ಅಥವಾ ಇಲ್ಲಿ ಕೆಲವರು ದೂರ ಆಗದಿದ್ರೂ ನೀವು ಅಂದ್ಕೊಂಡಿರೋ ಪ್ರೀತಿ, ಕೇರಿಂಗ್ ಭಾವನೆ ನಿಮಗೆ ಇವರಿಂದ ಸಿಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಈ ಒಂದು ಫ್ರೆಂಡ್ಶಿಪ್ನಲ್ಲಿ ಅಂಥ ಸಂತೋಷ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಕೆಲವರು ದೂರ ಆಗಿದ್ದೀರಾ, ಇನ್ನು ಕೆಲವರು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಇಲ್ಲೇನೋ ಕಾನ್ಫಿಡೆನ್ಸ್ ಇದೆ. ಅವರ ಅಪ್ರೋಚ್, ಪ್ರಪೋಸಲ್ ಅಥವಾ ರೀಕನ್ಸಿಲಿಯೇಷನ್ಗೆ ಕಾಯ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಇಲ್ಲಿ ಏನೋ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದೆ, ಅವ್ರು ಬಂದೇ ಬರ್ತಾರೆ ಅನ್ನೋ ಹೋಪ್ಸ್ ಇಟ್ಕೊಂಡಿದ್ದೀರಾ. ಇಲ್ಲಿ ಇನ್ನೇನಿದೆ ನೋಡೋಣ. ಏನೋ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ, ಆದರೆ ಈ ವ್ಯಕ್ತಿ ನಿಮಗೆ ಯಾವಾಗಲೂ ನೆನಪಾಗ್ತಾರೆ. ನೀವೆಷ್ಟು ಕಾನ್ಫಿಡೆಂಟ್ ಆಗಿದ್ದೀರೋ ಅಷ್ಟೇ ಕನ್ಫ್ಯೂಷನ್ಸ್ ಇದೆ. ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಆಗಾಗ. ನಾನು ಒಂದೊಂದ್ಸರಿ ಮೋಸ ಹೋಗಿದ್ದೀನೇನೋ ಹಾಗನ್ಸುತ್ತೆ ನಿಮಗೆ. ಮೊದಲಿನ ಆ ಉತ್ಸಾಹ ಇಲ್ಲ, ಆಗಾಗ ಲೋ ಫೀಲ್ ಆಗ್ತಾ ಇರುತ್ತೆ. ಅವ್ರ ಸ್ವಭಾವದಲ್ಲಿ ಚೇಂಜಸ್ ಆಗಿರೋದು ನಿಮ್ಗೆ ಯೋಚನೆ ಆಗಿದೆ. ಮೊದಲಿದ್ದಂಥ ಪ್ರೀತಿ ವಿಶ್ವಾಸಗಳಿಲ್ಲ. ಶುರುವಿನಲ್ಲಿ ಎಲ್ಲ ಹಾಗೆ ಅಲ್ಲೊಂದು ಕ್ಯೂರಿಯಾಸಿಟಿ ಇರುತ್ತೆ, ಶೋ ಆಫ್ ಇರುತ್ತೆ. ಒಬ್ರನ್ನೊಬ್ರು ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಾ. ಆದರೆ ದಿನ ಕಳೆದ ಹಾಗೆ ಏನೋ ಸಮಸ್ಯೆಗಳಿರುತ್ತೆ. ಇದು ಇಷ್ಟೇನಾ ಅಂತ ಅನ್ನಿಸ್ಬಿಡುತ್ತೆ. ಹೀಗೆ ಇಲ್ಲಿಬ್ಬರಲ್ಲೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ನಿಮಗೆ ಆ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಆದರೆ ಅವ್ರು ಖಂಡಿತ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಈಗೇನೋ ಅವ್ರಿಗೆ ತೊಂದರೆ ಆಗಿರಬಹುದು, ಮೊದಲು ಥರ ಬಂದೇ ಬರ್ತಾರೆ. ಹಾಗೆ ನೀವು ಎಷ್ಟೋ ಸರಿ ಯೋಚನೆ ಮಾಡೋದಿದೆ. ಇದಕ್ಕೆ ಅವರೇ ಎನರ್ಜಿ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ? ಅವ್ರೇನಾದ್ರು ಹೇಳಬೇಕು ಅಂದ್ಕೊಂಡಿದ್ದಾರಾ? ಕಾರ್ಡ್ಗಳನ್ನ ಕೇಳೋಣ, ಅವ್ರೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಇಲ್ಲೊಂದು ಹ್ಯಾಂಡ್ಮನ್ ಬರ್ತಾ ಇದೆ. ಇವರ ಎನರ್ಜಿನಲ್ಲೂ ಟವರ್ ಕಾರ್ಡ್ ಬರ್ತಾ ಇದೆ, ಹಾಗೆ ಮ್ಯಾಜಿಷಿಯನ್ ಬರ್ತಾ ಇದೆ. ಮತ್ತೊಂದು 3 ಆಫ್ ಸಾರ್ಡ್ಸ್ ಬರ್ತಾ ಇದೆ, ಹಾಗೆ 5 ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ ಹೆರೋಫೆಂಟ್ ಬರ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ನೀವು ಒಂದು ಹೇಳಿದ್ರೆ ಅವ್ರ ಯೋಚನೆಯೇ ಬೇರೆ ಆಗಿರುತ್ತೆ. ಇಬ್ಬರ ಭಾವನೆಗಳೂ ಮ್ಯಾಚ್ ಆಗ್ತಾ ಇಲ್ಲ. ಇಲ್ಲಿ ಹೊಂದಾಣಿಕೆ ಕಡಿಮೆ ಆಗಿದೆ, ಆದರೆ ಇಬ್ಬರೂ ಬಿಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇಲ್ಲಿ ಕ್ರಿಯೇಟ್ ಆಗಿದೆ. ಈ ಕನೆಕ್ಷನಲ್ಲಿ ಲೋ ಎನರ್ಜಿ ಇದೆ ಅನ್ನೋದು ಬರ್ತಾ ಇದೆ. ಪ್ರೀತಿ ಇದ್ರೂ ಏನೋ ಮಾಡಲಾರ್ದಂಥ ಪರಿಸ್ಥಿತಿ, ಯಾವುದೇ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ, ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಈ ವ್ಯಕ್ತಿಯ ಬಿಹೇವಿಯರ್ ನೋಡಿದಾಗ ಇವರೊಂದು ತುಂಬ ಚೆನ್ನಾಗಿ ಮಾತಾಡುವಂತಹ ವ್ಯಕ್ತಿ. ಇವರ ಈ ಒಂದು ಸ್ವಭಾವದಿಂದ ನೀವು ಅಟ್ರಾಕ್ಟ್ ಆಗಿದ್ದೀರಾ. ಇವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ಅಷ್ಟೇ ನೋಡೋಕ್ಕೂ ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಆತರದ ಸ್ವಭಾವ ಇದ್ರೂ ಬೇಗ ಸಿಟ್ಟು ಮಾಡ್ಕೊಳ್ಳೋದು, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇದೆ. ಇಲ್ಲಿಗೆ ಇವ್ರಿಗೇನೋ ಮನಸ್ಸು ಒಡೆದಿದೆ, ನಿಮ್ಮಿಬ್ಬರ ಮಧ್ಯೆ ಏನೋ ಮಾತುಕತೆಗಳಾಗಿದೆ ಅನ್ನೋದು ಬರ್ತಾ ಇದೆ. ಅದರಿಂದ ಅವ್ರಿಗೆ ಸ್ವಲ್ಪ ಸಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಇವರೊಂದು ಈಗೋಯಿಸ್ಟಿಕ್ ಪರ್ಸನ್ ಹಾಗೂ ಅನ್ನಿಸ್ತಾ ಇದೆ. ಮನಸ್ಸಲ್ಲಿ ತುಂಬ ಭಾವನೆಗಳಿದೆ, ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಯಾಕೆ ಹೇಳಬೇಕು, ನಾನೇ ಯಾಕೆ ಸೋಲ್ಬೇಕು ಅನ್ನುವಂಥ ವ್ಯಕ್ತಿ. ಆದರೆ ಮನಸ್ಸಲ್ಲಿ ತುಂಬ ಭಾವನೆಗಳಿದೆ, ಹಾಗೆ ಸಾಫ್ಟ್ ನೇಚರ್ ಇದೆ. ಆದರೆ ಮನಸ್ಸು ಬಿಚ್ಚಿ ಮಾತಾಡುವಂಥ ವ್ಯಕ್ತಿ ಅಲ್ಲ. ನಿಮ್ಮ ಮೇಲೆ ಭಾವನೆಗಳಿದೆ, ನೀವು ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ.
ಯಾಕೋ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ನಿಮ್ಮ ಬಗ್ಗೆ. ನಿಮ್ಮ ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ಇದಕ್ಕೆ ಯೂನಿವರ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ. ಇಲ್ಲೊಂದು ಮೈಸೂರು ಬರ್ತಾ ಇದೆ, ಹಾಗೆ ಸನ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಎಕ್ಸ್ಪೀರಿಯನ್ಸಿಂಗ್, ಸ್ಲೋಯಿಂಗ್ ಡೌನ್, ಮತ್ತೊಂದು ಲೆಟ್ಟಿಂಗ್ ಗೋ ಬರ್ತಾ ಇದೆ. ಬಾಟಮ್ನಲ್ಲಿ ಪೇಷನ್ಸ್ ಬರ್ತಾ ಇದೆ. ನಿಮಗೆ ಇಲ್ಲಿ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದಿದೆ. ಇಲ್ಲಿಬ್ರಿಗೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಅವರು ನಿಮಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ಮನಸ್ಸಿಲ್ಲ. ಮನಸ್ಸಲ್ಲಿ ನಿಮ್ಮ ಬಗ್ಗೆ ಡೀಪ್ ಫೀಲಿಂಗ್ಸ್ ಇದೆ. ಹೇಳ್ಕೊಳ್ಳೋಕ್ಕೆ ಈಗೋ ಅಡ್ಡ ಬರ್ತಾ ಇದೆ. ಯಾಕೆಂದರೆ ಈ ಕನೆಕ್ಷನಲ್ಲಿ ಸ್ಲೋ ಎನರ್ಜಿ ಇದೆ. ಇಬ್ಬರಲ್ಲಿ ನೀವು ಯಾರಾದರೂ ಸೋಲ್ಬೇಕಾಗತ್ತೆ. ನಂಬರ್ 3 ಹಾಗೆ ನಂಬರ್ 8 ನಿಮಗೆ ಪ್ರಾಮಿನೆಂಟ್ ಆಗಿದೆ. ಆ ವ್ಯಕ್ತಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ. ಸರಿ, ಅವ್ರು ನನ್ನನ್ನು ಅಪ್ರೋಚ್ ಮಾಡ್ತಾರೆ, ಅಥವಾ ಇಲ್ಲೊಂದು ರೀಕನ್ಸಿಲಿಯೇಷನ್ ಇದೆ, ಏನಾದರೂ ಅವರು ಡಿಸಿಷನನ್ನು ಹೇಳ್ತಾರೆ ಅಂತ ನೀವು ಕಾಯ್ತಾ ಇದ್ದೀರಾ. ಅವ್ರ ಮನಸ್ಸಲ್ಲಿ ಏನೇನೋ ಭಾವನೆಗಳಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಮನಸ್ಸು ಒಡೆದಿದೆ ಯಾವುದೋ ವಿಷಯಕ್ಕೆ. ಸದ್ಯದ ಪರಿಸ್ಥಿತಿನಲ್ಲಿ ಆತರಪಟ್ಟು ಯಾವುದೇ ಡಿಸಿಷನ್ ತಗೊಳ್ಳೋಕ್ಕೆ ಈ ವ್ಯಕ್ತಿಗೆ ಮನಸ್ಸಿಲ್ಲ. ಏನೋ ನಿಮ್ಮ ಜೊತೆ ಕೂತು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಏನೇನೋ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಅದೇನಿದೆ ಕೇಳೋಣ. ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ, ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ಏನು ಮೆಸೇಜ್ಗಳು ಬರುತ್ತೆ ನೋಡೋಣ. ಐ ಅಪೋಲೋಜೈಸ್ ಫಾರ್ ವಾಟ್ ಎವರ್ ರಾಂಗ್ ಐ ಡಿಡ್ ಫಾರ್ ಯು. ನೋಡಿ, ಅವ್ರ ಮನಸ್ಸಲ್ಲಿ ಏನೇನು ಭಾವನೆಗಳಿದೆ. ಐ ಡೋಂಟ್ ಟ್ರಸ್ಟ್ ಯು ಎನಿ ಮೋರ್ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಫರ್ಗೆಟ್ ದಿ ಪಾಸ್ಟ್ ಆ್ಯಂಡ್ ಸ್ಟಾರ್ಟ್ ಅ ನ್ಯೂ ಜರ್ನಿ. ಐ ಸ್ಟಿಲ್ ರಿಮೆಂಬರ್ ದ ಡೇ ವಿ ಮೆಟ್. ಮತ್ತೊಂದು ಇಲ್ಲೇನಿದೆ, ಯುವರ್ ಎಕ್ಸ್ಪೆನ್ಸಸ್ ಆರ್ ಗೋಯಿಂಗ್ ಔಟ್ ಆಫ್ ಮೈ ಪಾಕೆಟ್. ನೋಡಿ, ಯು ನೆವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್. ಈ ವ್ಯಕ್ತಿಗೆ ಇನ್ನೂ ಸ್ವಲ್ಪ ಸಿಟ್ಟಿದೆ ನಿಮ್ಮ ಮೇಲೆ ಅಂತ ಅನ್ನಿಸ್ತಾ ಇದೆ. ಏನೇನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ, ಆದರೆ ಯಾಕೋ ಏನೋ ತಡೀತಾ ಇದೆ. ನನ್ನನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ ಹಾಗೆ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ನನಗೆ ಡೀಪ್ ಫೀಲಿಂಗ್ಸ್ ಇದೆ ಹಾಗೆ ಹೇಳ್ತಾ ಇದ್ದಾರೆ ಅವರು. ನಿಮ್ಮಿಬ್ಬರ ಮಧ್ಯೆ ಏನೇ ನಡೆದಿರ್ಬೋದು, ಆದರೆ ಅದಕ್ಕೆಲ್ಲ ಅಪಾಲಜಿ ಕೇಳ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ದಿನ ನಿಮ್ಮನ್ನು ಭೇಟಿ ಮಾಡಿದ್ದು ಅವ್ರಿಗೆ ತುಂಬ ನೆನಪಿದೆ. ಆಗೆಲ್ಲ ತುಂಬ ಕ್ಯೂರಿಯಾಸಿಟಿ ಇತ್ತು, ಸಂತೋಷ ಇತ್ತು. ಆದರೆ ಈಗ ನಾನು ನಿನ್ನನ್ನು ಹೆಚ್ಚು ನಂಬಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ತುಂಬ ಡಿಮ್ಯಾಂಡಿಂಗ್ ಆಗಿರಬಹುದು, ಏನೋ ಕ್ಲಾರಿಟಿ ಕೇಳ್ತಾ ಇದ್ದೀರಾ, ಈ ಒಂದು ಕನೆಕ್ಷನ್ಗೆ ಅರ್ಥ ಕೇಳ್ತಾ ಇದ್ದೀರಾ. ಮುಂದೇನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿದ್ದರೆ ಅವ್ರಿಗೆ ಅದರ ಆನ್ಸರ್ ಕೊಡೋಕೆ ಆಗ್ತಾ ಇಲ್ಲ. ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೊನೆಯಲ್ಲಿ ನನ್ನನ್ನು ಅರ್ಥ ಮಾಡ್ಕೋ ಹಾಗೂ ಹೇಳ್ತಾ ಇದ್ದಾರೆ. ಇಲ್ಲಿ ಇಬ್ರಿಗೂ ತಾಳ್ಮೆ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಎಲ್ಲ ಸಂಬಂಧಗಳಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಇಲ್ಲಿ ಏನಿದೆ ನೋಡೋಣ. ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ಮತ್ತೊಂದು ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಬರ್ತಾರೆ. ಮತ್ತೊಂದು ಲಕ್ ಈಸ್ ಆನ್ ಯುವರ್ ಸೈಡ್. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಅನ್ನೋದು ಬರ್ತಾರೆ. ಬಾಟಮ್ನಲ್ಲಿ ಯುವರ್ ಡ್ರೀಮ್ಸ್ ನೀಡ್ ಅ ಪ್ರಾಕ್ಟಿಕಲ್ ಪ್ಲ್ಯಾನ್. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕನಸುಗಳಿರುತ್ತೆ. ಯಾರೋ ವ್ಯಕ್ತಿನ ಇಷ್ಟಪಡ್ತೀವಿ, ಅವ್ರಿಗಾಗುತ್ತೋ ಇಲ್ವೋ, ಅವ್ರು ನಮ್ಮ ಜೀವನಕ್ಕೆ ಬರಬೇಕು ಅನ್ನೋ ಹಠ ಇರುತ್ತೆ. ಆದರೆ ನೀವಿಲ್ಲಿ ಅವ್ರನ್ನ ಅರ್ಥ ಮಾಡ್ಕೋಬೇಕಾಗತ್ತೆ, ತಾಳ್ಮೆ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ, ಅವ್ರಿಗದು ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅನ್ನೋದು ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಜವಾದ ಪ್ರೀತಿ ಇದ್ದರೆ ಅದು ತಾನಾಗೆ ಮುಂದುವರಿಯುತ್ತೆ. ನಿಮ್ಮ ಕಮಿಟ್ಮೆಂಟ್ ಏನಿದೆ ಅನ್ನೋದನ್ನು ಕೇಳ್ತಾ ಇದೆ. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್, ಅದರಿಂದ ಆಚೆ ಬನ್ನಿ, ಅವ್ರಿಗೂ ಟೈಮ್ ಕೊಡಿ, ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅನ್ನೋದು ಬರ್ತಾ ಇದೆ. ಹೌದು, ಲಕ್ ಈಸ್ ಆನ್ ಯುವರ್ ಸೈಡ್. ನೀವು ಅದೃಷ್ಟ ಮಾಡಿದ್ದೀರಾ. ಈ ವ್ಯಕ್ತಿ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ.
ಮುಂದೆ ಏನೋ ನಿಮ್ಮ ಲೈಫಲ್ಲಿ ಪವರ್ಫುಲ್ ಚೇಂಜ್ ಬರೋದಿದೆ. ಅವರ ಸ್ವಭಾವದಲ್ಲಿ ಬದಲಾವಣೆಗಳಾಗಬಹುದು. ನಿಜವಾದ ಪ್ರೀತಿನಲ್ಲಿ ಯಾವತ್ತೂ ಸೋಲಿರೋಲ್ಲ. ಇದೆಲ್ಲ ಅವರು ನಿಮಗೆ ಹೇಳಬೇಕಾಗಿರೋ ಮಾತುಗಳಾಗಿರುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.